ಮುದ್ರಣಕಾಶಿ ಗದಗನಲ್ಲಿ ಕೆಎಚ್ ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಆರಂಭವಾಗಿ ಇವತ್ತು 7 ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಹಾಗಿದ್ರೆ ಇವತ್ತಿನ ಪಂದ್ಯಾವಳಿಗಳು ಹೇಗೆ ನಡೀತಾ ಇವೆ, ಯಾರ ಮಧ್ಯೆ ಈ ಪಂದ್ಯ ನಡೀತಾ ಇದೆ ಅನ್ನುವಂಥದ್ದನ್ನು ಸ್ವತಃ ತಂಡದ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಡಾಮಿನೇಟರ್ಸ್ ಅನ್ನುವಂತಹ ತಂಡ ನಮ್ಮ ಜೊತೆಗಿದೆ. ಈ ತಂಡದ ಮಾಲೀಕರುಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಅವ್ರು ಯಾರು, ಏನು ಕೆಲಸ ಮಾಡ್ತಾರೆ, ಎಷ್ಟೊಂದು ಉತ್ಸಾಹದಿಂದ ಅವರ ತಂಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಅವರ ತಂಡದಲ್ಲಿರುವಂಥ ಪ್ಲೇಯರ್ಸ್ಗಳ ಬಿಡ್ ಪ್ರಕ್ರಿಯೆ ಹೇಗೆ ನಡೆದಿದೆ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಈ ತಂಡದ ಮಾಲೀಕರು ಯಾರ್ಯಾರು, ಮತ್ತು ನೀವು ಮಾಲೀಕರಾಗಿದ್ದರೆ ನೀವೇನು ಕೆಲಸ ಮಾಡ್ತಾರೆ, ನಿಮ್ಮ ಹೆಸರೇನು, ಈ ಕೆಎಚ್ ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ದಲ್ಲಿ ತಾವು ಕೂಡ ಭಾಗಿಯಾಗಲಿಕ್ಕೆ ಏನು ಕಾರಣ, ಮತ್ತು ಹರಾಜು ಪ್ರಕ್ರಿಯೆಯಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳನ್ನ ಪಡ್ಕೊಂಡಿದ್ದೀರಿ, ಹೇಗೆ ಪಡ್ಕೊಂಡಿದ್ದೀರಿ, ಏನು ಹೇಳ್ತೀರಿ ಬಗ್ಗೆ? ಮೊದಲನೇದಾಗಿ ಈ ಒಂದು ಕೆಎಚ್ ಪಾಟೀಲ್ ಕ್ರಿಕೆಟ್ ಟೂರ್ನಿಯಲ್ಲಿ 20 ತಂಡಗಳನ್ನು ಒಂದು ಕ್ರಿಯೇಟ್ ಮಾಡಿ ಆ 20 ಮಾಲಕರೊಳಗೆ ನಮಗೂ ಒಂದು ತಂಡವನ್ನು ನೀಡಿದಂಥ ಶ್ರೀ ಕೃಷ್ಣಗೌಡ ಪಾಟೀಲ್ ಅವರು ಹಾಗೂ ವೆಂಕಟೇಶ್ಗೌಡ ಪಾಟೀಲ್ ಅವರು ಈ ಒಂದು ತಂಡಕ್ಕೆ ಮೊದಲನೇದಾಗಿ ನಾವು ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸ್ತೀವಿ. ಯಾಕಂತಂದ್ರೆ ಸಾಕಷ್ಟು ಸಾವಿರಾರು ಜನ ಅವರಿಗೆ ಫಾಲೋವರ್ಸು ಅಭಿಮಾನಿಗಳು ಇದ್ದಾಗೂ ಸಹ ನಮ್ಮನ್ನು ಒಂದು ಹುಡುಕಿಗೆ ಒಂದು ತಂಡವನ್ನು ಕೊಟ್ಟಿದ್ದಕ್ಕೆ ನಾವು ಅವರಿಗೆ ಮೊದಲನೇದಾಗಿ ಕೃತಜ್ಞತೆ ತಿಳಿಸ್ತೀವಿ, ನಮ್ಮ ತಂಡದ ಪರವಾಗಿ ಹಾಗೂ ನಾವು ವೈಯಕ್ತಿಕವಾಗಿ. ಅದೇ ರೀತಿ ನಾವು ಮೂಲತಃ ಒಂದು ರಿಯಲ್ ಎಸ್ಟೇಟ್ ಹಾಗೂ ಗುತ್ತಿಗೆದಾರರು. ನಮ್ಮ ತಂಡದಲ್ಲಿ ಸಂಗಮೇಶ್ ಕವಳಿಕೆ ಅಂತೇಳಿ ನಾನು ಮಾಲಕ, ಹಾಗೂ ಉದಯಗೌಡ ಅಮಾತಿಗೌಡರು, ಸಿದ್ದು ಪಾಟೀಲ್ ಅವರು, ರಾಜು ಕಮ್ಕರ್ ಅವರು, ಆಶಿಫ್ ಉಲ್ಲಾ, ಮುರಳೀಧರ್ ಗೋರ್ಪಡೆ, ಹೀಗೆ ನಾವು ಒಂದು 5-6 ಜನ ನಾವು ಈ ಒಂದು ತಂಡವನ್ನು ನಮ್ಮೆಲ್ಲರ ನೇತೃತ್ವದೊಳಗೆ ನಮ್ಮ ಆಟಗಾರರಿಗೆ ಹುರಿದುಂಬಿಸಿ ಅವ್ರಿಗೇನು ಎಲ್ಲ ಕ್ರೀಡಾ ಸಲಕರಣೆ ಇರ್ಬೋದು, ಅವರಿಗೆ ಯಾವ್ಯಾವ ರೀತಿ ಯಾವುದೇ ಹೆಲ್ತ್ ಇಶ್ಯೂ ಆಗಲಾರ್ದಂಗೆ ಅವ್ರು ನೋಡಿಕೊಂಡು ಈ ಒಂದು ತಂಡವನ್ನು ಮುನ್ನಡೆಸ್ತಾ ಇದ್ದೀವಿ. ಇನ್ನು ಈ ತಂಡದಲ್ಲಿ ನೀವು ಭಾಗಿಯಾದ ನಂತರ ಇವತ್ತು ಗದಗದಲ್ಲಿ ಈ ರೀತಿಯಾಗಿ ಒಂದು ರೀತಿ ಬೆಂಗಳೂರು ಸ್ಟೇಡಿಯಂಗೆ ಹೋಗಿದ್ದೀವಿ, ನಾವು ಮತ್ತೊಂದು ಕಡೆ ಹೋಗಿದ್ದೀವಿ, ಫೀಲ್ ಬರುತ್ತಿಲ್ಲ ಬಂದ ತಕ್ಷಣ. ಅದರಲ್ಲಿ ಮಕ್ಕಳು ಬೇರೆ ಕರ್ಕೊಂಡು ಬಂದಿದ್ದೀರಿ, ಇವಾಗ ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ? ಸ್ವತಃ ನಾವು ಈ ಒಂದು 10-15 ವರ್ಷ ಆಯ್ತು. ನಾನು ಸಣ್ಣವಿದ್ದಾಗಿಂದನೂ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ. ಆದರೆ ನಮ್ಗೆ ಆವತ್ತಿನ ಪರಿಸ್ಥಿತಿ ಒಳಗೆ ನಾವು ಕ್ರೀಡೆಯಲ್ಲಿ ನಾವು ಮುಂದುವರಿಯೋಕ್ಕಾಗಲಿಲ್ಲ. ಆದರೆ ಈ ಒಂದು ಸುಸಜ್ಜಿತವಾದ ಒಂದು ಗದಗಿನ ಮಟ್ಟಿಗೆ ಇದೇ ಒಂದು ಇಂಟರ್ನ್ಯಾಷನಲ್ ಟೂರ್ನಿ ಥರ ಇಲ್ಲೇನು ಅಚ್ಚುಕಟ್ಟಾಗಿ ವ್ಯವಸ್ಥೆ ನಡೆಸಿ ಇದನ್ನು ಮಾಡ್ಯಾರ. ಇಲ್ಲಿನ ಕ್ರೀಡಾಪತಿಗಳಿಗೂ ಸಾಕಷ್ಟು ಜನ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋದ್ರ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸೋದ್ರ ಮೂಲಕ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಅಂತರ ಜಿಲ್ಲೆಯೊಳಗಾಗಲಿ ಅಂತಾರಾಜ್ಯ ಮಟ್ಟದಲ್ಲಿ ಆಗಲಿ ಅವರು ಹೆಚ್ಚಿನ ರೀತಿಯೊಳಗೆ ತಮ್ಮ ಪ್ರತಿಭೆಯನ್ನು ತೋರಿಸಿ ಇನ್ನೂ ಹೆಚ್ಚಿನ ರೀತಿಯೊಳಗೆ ಕ್ರಿಕೆಟ್ ಆಟದ ಮೂಲಕ ಅವರು ತಮ್ಮ ಜೀವನವನ್ನು ಕಂಡುಕೊಳ್ಳಿ ಅಂತ ಹೇಳ್ತೀನಿ. ಹಾಗೂ ಅದೇ ರೀತಿ ಈ ಒಂದು ನಾವಂತೂ ಕ್ರಿಕೆಟ್ ಅವಾಗ ಒಂದು ಮುಂದುವರೆಯೋಕ್ಕಾಗಲಿಲ್ಲ. ಆ ಉದ್ದೇಶಕ್ಕಾಗಿ ನಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ನಾವು ಅವರಿಗೆ ಇದನ್ನು ಮುಂದಿನ ದಿನಮಾನದೊಳಗೆ ಕ್ರಿಕೆಟ್ ಇಲ್ಲಿ ಹೆಂಗೆ ಆಡ್ತಾರೆ, ಏನು ಮಾಡ್ತಾರೆ, ಇವತ್ತು ಕೃಷ್ಣಗೌಡ ಪಾಟೀಲ್ರ ನೇತೃತ್ವದೊಳಗೆ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನಡೆದೈತಿ ಈ ಆಟ, ಈ ಮೈದಾನ ಇದು ನಡೀಲಿ, ಈ ರೀತಿ ಇವರು ಇದನ್ನು ಇವತ್ತಿಂದನೇ ಆಯ್ತಲ್ಲ ತಮ್ಮೊಳಗೆ ಅಳವಡಿಸಿಕೊಳ್ಳೋ ಸಲುವಾಗಿ ನಾವು ಇಲ್ಲಿ ಅವ್ರನ್ನ ಕರ್ಕೊಂಡು. ಇದು ಸಂಗಮೇಶ್ ಅವರು ಮಾತಾದರೆ ಅವರ ಸುಪುತ್ರ ಚಿರಂಜೀವಿ ಸಣ್ಣ ಮಗು ಅವರು ಕೂಡ ಈ ಕ್ರಿಕೆಟ್ ಗ್ರೌಂಡ್ಗೆ ಬಂದಿದ್ದಾರೆ. ಅಪ್ಪು ನೀ ಟಿ ವಿಯಲ್ಲಿ ಕ್ರಿಕೆಟ್ ನೋಡ್ತಾ ಇರ್ತಿ, ಮೊಬೈಲಲ್ಲಿ ನೋಡ್ತಿ, ನಿಮ್ಮ ಫ್ರೆಂಡ್ಸ್ ಕೂಡ ಆಡಿರ್ತಿ, ಇಂಥ ದೊಡ್ಡ ಸ್ಟೇಜು, ಇಷ್ಟು ಚಂದ ಆಟ, ಏನು ಅನ್ಸುತ್ತೆ ನಿನಗೆ? ಇಲ್ಲಿ ಬಂದಮೇಲೆ ನಂಗೆ ಖುಷಿ ಅನಿಸ್ತು. ಈ ಒಂದು ತಂಡ ಇವತ್ತು ಮ್ಯಾಚ್ ನಾವೇ ಗೆಲ್ಬೇಕಂತ ನನಗೆ ಆಸೆ. ಅಂದ್ರೆ ನಿಮ್ಮ ಅಪ್ಪಾಜಿ ತಂಡನೇ ಗೆಲ್ಬೇಕಂತೆ, ಮತ್ತು ಬೇರೆಯವ್ರ ತಂಡ ಅವ್ರು ಹೆಂಗೆ ಮಾಡ್ಬೇಕಂತ ಮುಂದೆ ನಿನಗೂ ಹಿಂಗೆ ಆಡ್ಬೇಕು ಅನ್ಸುತ್ತೆ? ಕ್ರಿಕೆಟ್ ಅಂದ್ರೆ ಇಷ್ಟ ಐತಿ? ಎಲ್ಲೆಲ್ಲಿ ಆಡ್ತಿ? ಗಾರ್ಡನ್ದಾಗ, ಗ್ರೌಂಡ್ದಾಗ ಆಡ್ತಿರ್ತೀವಿ. ಊಟ ಹೆಂಗೈತಿ ಕ್ರಿಕೆಟ್ ಇಲ್ಲಿ? ಹೆಂಗೆ ಆಡತ್ತಾರ ಗೊತ್ತಿಲ್ಲ. ಹೆಂಗೆ ಆಡತ್ತಾರಪ್ಪ? ಚೆನ್ನಾಗಿ ಆಡಕ್ಕಂತಾರೆ. ಚೆನ್ನಾಗಿ ಆಡತ್ತಾರ. ಇವ್ರು ನೋಡಿ ನಿನಗೂ ಆಡ್ಬೇಕು ಅನ್ಸುತ್ತಾನೆ? ಎಸ್. ಏನು ಹೆಸರು? ಅಚಿಂತ್ಯ ಎಂ. ಎಸ್, ಇದು ಪುಟಾಣಿಗಳ ಮಾತಾದರೆ ಆ ತಂಡದ ಪ್ಲೇಯರ್ಸ್ಗಳು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತೀನಿ. ಬ್ರದರ್, ನೀವು ಈ ತಂಡವನ್ನು ಸೇರ್ಕೊಂಡದಕ್ಕೆ ಮೊದಲಿಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬ ಸಂತೋಷವಾಗಿ ಆಡಕತ್ತಾರೆ ಎಲ್ಲ ನಮ್ಮ ಹುಡುಗರು. ಇದೇ ಥರ ಆಡಿದ್ರೆ ಇದೊಂದು ಮ್ಯಾಚ್ ನಾವು ತೆಗಿಬೇಕು. ಯಾಕಂದರೆ ಬ್ಯಾಟಿಂಗ್ ಈಗ 3 ಓವರ್ನಲ್ಲಿ ಚಲೋ ಆಡಕತ್ತಾರ. ಇದೇ ಥರ 80+ ಆದರೆ ನಾವು ಗೆಲ್ತೀವಿ ಅನ್ನೋದು ನಮ್ಮ ಇಷ್ಟ. हाँ, अच्छा लग रहा है, खेलते सो अच्छा लग रहा है. ನಾವು ಇನ್ನೂ ತನಕ ಮೊಬೈಲ್ದಾಗ ನೋಡ್ತಿದ್ವಿ, ಈಗ ಮುಂದೆ ಲೈವ್ ನೋಡೋಂತೀವಿ, ನಮ್ಗೆ ಚಲೋ ಅನ್ಸೋದೈತೆ ರೀ. ಐ ಹೋಪ್ ನಮ್ಮ ಅಣ್ಣವ್ರು ಗೆಲ್ತಾರಂತ ಇದು ಮಾಡ್ತೀವಿ. ಅವರು ಪ್ರಾಕ್ಟೀಸು ಚಲೋ ಮಾಡಿರಿ, ಎಲ್ಲ ಮಾಡ್ಯಾರ. ಯಾರು ಪ್ರಾಕ್ಟೀಸ್ ಚಲೋ ಮಾಡಿರ್ತಾರೆ ಅವ್ರು ಗೆಲ್ತಾರಂತ. ನಂದು ಹೋಪ್ ನಮ್ಮ ಅಣ್ಣ ಅವ್ರು ಗೆಲ್ತಾರಂತ ಹೇಳ್ತೇನೆ. ಹಾಂ, ಖಂಡಿತವಾಗಿ ಕೂಡ ಒಂದು ಮಾತನ್ನು ಅವರನ್ನು ನಾವಿಲ್ಲಿ ಅನುಸರಿಸ್ಬೋದು, ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಗೆಲ್ತಾರೆ ಅಂತ. ಎಸ್, ಇದಿಷ್ಟು ಈ ಡಾಮಿನೇಟರ್ಸ್ ತಂಡ ಏನಿದೆ, ತಂಡದ
ಅಲ್ಲಿನ ಕ್ರೀಡಾಪಟುಗಳ ಮಾತಾಗಿದೆ. ಎಸ್, ಇವತ್ತು ಆಡ್ತಾ ಇರುವಂತಹ ತಂಡಗಳ ಮಾಲೀಕರು ಜೊತೆಗೆ ತಂಡದ ಕ್ರೀಡಾಪಟುಗಳನ್ನು ಮಾತನಾಡ್ತಾ ಬಂದ್ವಿ. ಎಂದಿನಂತೆ ಇಂದು ಕೂಡ ಅತಿಥಿ ಮಾನ್ಯಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಏನು ಹೇಳ್ತಾರೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಬಗ್ಗೆ ಅವರನ್ನೇ ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಬಸವರಾಜ್ ಸುಂಕಾಪುರ ಅವರಿದ್ದಾರೆ. HK ಪಾಟೀಲ್ರ ಜೊತೆಗೆ ನಿರಂತರವಾಗಿ ಕೂಡ ಅವರೆಲ್ಲ ಕಾರ್ಯಕಲಾಪಗಳಿಗೆ ಜೊತೆಯಾಗಿರುವಂಥವರು, ಹಿರಿಯರಾಗಿದ್ದೀರಿ. ಯುವಕರ ಈ ಆಟದ ಬಗ್ಗೆ ತಮ್ಮ ಮಾತೇನು ಅಂತ? ಇದು ಎಚ್ ಕೆ ಪಾಟೀಲ್ರ ಕ್ರಿಕೆಟ್ ಅಲ್ಲಿ ಎರಡನೇ KH ಪಾಟೀಲ್ ಕ್ರಿಕೆಟ್ ಲೀಗ್ ಎರಡನೇ ಸೀಸನ್ ಒಳ್ಳೆ ಅತ್ಯುತ್ತಮ ಆಟ ಆಡಿ ಕ್ರೀಡಾಪಟುಗಳು ಎಲ್ಲ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ನಮಗಂತೂ ಈ ಒಂದು ಕ್ರೀಡೆ ನೋಡಲಿಕ್ಕೆ ಏನು ಬೆಂಗಳೂರು ಒಳಗೆ ಚೆನ್ನೈ ಸ್ವಾಮಿ ಕ್ರೀಡಾಂಗಣಗ ನೋಡ್ತಿದ್ವಲ್ಲ ಹೊನಲು ಬೆಳಕಿನ ಆಟ, ಮತ್ತು ಆ ದೃಷ್ಟಿಯೊಳಗೆ ಗದಗಿನಾಗೂ ಇಂಥದ್ದೊಂದು ನಾವು ನೋಡಕ್ಕೆ ಕುಂತೀವಿ ಅನ್ನೋದು ನಮಗೆ ಭಾಳ ಸಂತೋಷ ಅನಿಸ್ತೈತಿ. ಇದನ್ನು HK ಪಾಟೀಲ್ರು ಇದನ್ನೇನು ಕೃಷ್ಣಗೌಡರು ಎಲ್ಲ ಸಂಘಟನೆ ಮಾಡಿ ಇದು ಒಂದು ಗ್ರೌಂಡ್ ರೆಡಿ ಮಾಡಿ ನಮಗೇನು ಇದನ್ನು ಈ ಕ್ರೀಡೆ ಒಂದು ಸವಿಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂತ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಇನ್ನೂ ಒಂದು ನಮ್ಮ ಗದಗ ಡಿಸ್ಟಿಕ್ನೊಳಗೆ ಇಂಟರ್ನ್ಯಾಷನಲ್ ಕ್ರೀಡಾಂಗಣನೂ ಆಗ್ಬೇಕಂತೇಳಿ ಮೊನ್ನೆ ಸಾಹೇಬರು ಅವ್ರ ಅಭಿಲಾಷೆ ಐತಿ. ಅದು ಲಘು ಆಗಲಿ ಅಂತೇಳಿ ಹಾರೈಸಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತೇಳಿ ವಂದಿಸ್ತಿದ್ದೀನಿ. ಎಸ್, ಇದು ಸುಂಕಾಪುರ ಅವರ ಮಾತಾದರೆ ಇನ್ನು ಬಸವರಾಜ್ ಕಡೆಮನಿ ಅವರಿದ್ದಾರೆ. ಅವರು ಕೂಡ ಸಾಹೇಬರ ಆಪ್ತರು, ಅವರೊಬ್ಬರ ಆಪ್ತರಾಗಿ ಅನೇಕ ಚಟುವಟಿಕೆಗಳು ಅಂದರೆ ಅಭಿವೃದ್ಧಿಪರ ಕಾಮಗಾರಿಗಳಾಗಿರ್ಬೋದು, ಇತರೆ ವಿಚಾರಗಳಲ್ಲಿ ತಾವಿರ್ತೀರಿ. ಇದು ಕ್ರೀಡೆ ವಿಶೇಷವಾಗಿ ನಡೀತಾ ಇದೆ. ಆದರೂ ಈ ಬಾರಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ, ಈ ಬಗ್ಗೆ ಏನು ಹೇಳ್ತೀರಿ ತಾವು? ಸರ್, KH ಪಾಟೀಲ್ ಲೀಗ್ ಸೀಸನ್ 2 ಗದಗ ನಗರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದೆ. KH ಪಾಟೀಲ್ರು ಕ್ರೀಡೆ ಬಗ್ಗೆ ಬರೀ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ಯುವಕ. ಅವರು ಸಹಿತ ಕ್ರಿಕೆಟ್ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಯುವಕ. ಗದಗ ನಗರದಲ್ಲಿ ನೀವು ಇದೀಗ ಪಂದ್ಯವನ್ನು ನಾವು ನೋಡಿದ್ದೀವಿ. ಒಬ್ಬ SM ಕೃಷ್ಣನಗರದ ಒಬ್ಬ ಕ್ರೀಡಾಪಟು ರವಿ ಎನ್ನವ ಸರ್ ಈಗ 6 ಹೊಡೆದ, 4 ಹೊಡೆದ. ಇಂಥ ಪ್ರತಿಯೊಂದು ಪಂದ್ಯಾವಳಿಯಲ್ಲಿ ಒಬ್ಬೊಬ್ಬ ಕ್ರೀಡಾಪಟು ಮೊನ್ನೆ ನಡೀತಕ್ಕಂಥ ಪಂದ್ಯಾವಳಿಯಲ್ಲಿ ಒಬ್ಬ 6 6 ಹೊಡೆದ ಸರ್. ಅಂದ್ರೆ ಏನು, HK ಪಾಟೀಲ್ ಕನಸು ಏನೈತೆ ಅಂದ್ರೆ ಈ ಗದಗ ನಗರದಾಗ ಕ್ರೀಡಾಪಟುಗಳು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಗದಗ ನಗರದ ನಮ್ಮ ಗದಗ ಜಿಲ್ಲೆ ಕ್ರೀಡಾಪಟುಗಳು ಮೇಲೆ ಹೋಗಬೇಕು, ಅವು ಕ್ರೀಡಾಪಟುಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದೂ ಸಹಿತ ನೋಡ್ರಿ. ವಿಶೇಷವಾಗಿ ಗದಗ ನಗರದಲ್ಲಿ ಹಾಕಿ ಗ್ರೌಂಡ್, ಇಂಟರ್ನ್ಯಾಷನಲ್ ನಡೀತಕ್ಕಂಥ ಹಾಕಿ ಗ್ರೌಂಡನ್ನು ಗದಗ ನಗರದಲ್ಲಿ ಆಗಿದೆ. ಒಳ ಕ್ರೀಡಾಂಗಣ, ಪ್ರತಿಯೊಂದು KH ಪಾಟೀಲ್ ಸ್ಟೇಡಿಯಂ, ಫುಟ್ಬಾಲ್ ಗ್ರೌಂಡ್. ಅಂದ್ರೆ HK ಪಾಟೀಲ್ ಕನಸು ಏನೈತೆ ಅಂದ್ರೆ ಗದಗ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಸಹಿತ ಕ್ರೀಡಾಪಟು ಮೇಲೆ ಬರಬೇಕು, ಕ್ರೀಡೆ ಮತ್ತು ಶಿಕ್ಷಣದಲ್ಲಿ ಮುಂದೆ ಬರಲಿಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ HK ಪಾಟೀಲ್ಗೆ ನಾವು ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕೆಲವೇ ದಿವಸದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಈಗಾಗಲೇ ಸರ್ಕಾರ HK ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ 12 ಎಕರೆಯನ್ನು ಜಾಗ ಈಗಾಗಲೇ ಖರೀದಿ ಆಗಿದೆ. ಕೆಲವೇ ದಿವಸಗಳಲ್ಲಿ ಅದು ಮೈದಾನ ಪ್ರಾರಂಭವಾಗಿ ಇಂಟರ್ನ್ಯಾಷನಲ್ ಪಂದ್ಯಾವಳಿ ಸಹಿತ ಗದಗ ನಗರದಲ್ಲಿ ಆಗಬೇಕು ಅಂತೇಳಿ HK ಪಾಟೀಲ್ ಕನಸದ. ಮತ್ತು ಎಲ್ಲ ಸುನಿಲ್ ಜೋಶಿ ಅವರು ಆಡಿರ್ತಕ್ಕಂಥ ಮೈದಾನ ಮೊನ್ನೆ ಈ ಪಂದ್ಯಾವಳಿ ಪ್ರಾರಂಭವಾಗಾದ್ರೆ ಅವ್ರು ಕರೆಸಿ ಅವ್ರ ಮುಖಾಂತರ ಈ ಕ್ರೀಡೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅಂದರೆ ಹುಡುಗರಿಗೆ ಸ್ಫೂರ್ತಿ ಬರಲಿ. ನಮ್ಮ ಗದಗ ನಗರದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಜೋಶಿ ಅವರು ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಆಗಿರ್ತಕ್ಕಂಥ ಈ ನೆಲೆ ಪ್ರತಿಯೊಬ್ಬರಿಗೂ ಸಹಿತ ಅದು ಪ್ರೋತ್ಸಾಹ ಆಗಲಿ ಅಂತೇಳಿ ಈ ಕ್ರೀಡೆ ಪ್ರಾರಂಭ ಆಗಿದ್ದಾರೆ. ಅದಕ್ಕೆ ವಿಶೇಷವಾಗಿ ಈ ಟೂರ್ನಮೆಂಟ್ ಮಾಡ್ತಕ್ಕಂಥ KH ಪಾಟೀಲ್ರು, ಕೃಷ್ಣಗೌಡ ಪಾಟೀಲ್ರು ಅವರು ತಮ್ಮ ಪಡೆಯನ್ನು ಕಟ್ಟಿಕೊಂಡು ನೋಡ್ರಿ, ಎಷ್ಟೋ ಮಂದಿ ಈ ಪಡೆ ಇದು ವೈಯಕ್ತಿಕ ಲಾಭ ಏನೋ ಇಲ್ಲ, ಇಲ್ಲಿ ಏನೋ ಅವಶ್ಯಕತೆ ಇಲ್ಲ. ಕ್ರೀಡೆ ಪ್ರತಿ ವರ್ಷವೂ ಸಹಿತ ಕ್ರೀಡೆ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮೈದಾನದಲ್ಲಿ ನೋಡ್ರಿ IPL ನೋಡಿದಾಗ ಆಗುತ್ತೆ. ಇಂಥ ಗದಗ ನಗರದಲ್ಲಿ IPL ಥರ ಟೂರ್ನಮೆಂಟ್ ಮಾಡ್ತಕ್ಕಂಥ ಈ ಮೈದಾನವನ್ನು ಮಾಡ್ತಕ್ಕಂಥ ಕೃಷ್ಣಗೌಡ ಪಾಟೀಲ್ರವ್ರಿಗೆ ಮತ್ತು ಎಲ್ಲ ಅವ್ರ ಜೊತೆ ಸಂಘಟಕರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ, ಪ್ರೋತ್ಸಾಹಕರಿಗೆ ನಾವೆಲ್ಲ ಜಿಲ್ಲೆಯ ಪರವಾಗಿ ಕೃಷ್ಣಗೌಡ ಪಾಟೀಲ್ಗೆ ನಾವು ಅಭಿನಂದಿಸಿ ಇಂಥ ಹಂತವಾಗಿ ಇದು ನಮ್ಮ ಗದಗ ನಗರದ ನಡೀಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. HK ಪಾಟೀಲ್ರು ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ, ಎಲ್ಲ ಪಂದ್ಯಾವಳಿ ಕೂಡ ಎಲ್ಲ ಆಟಗಳಿಗೆ, ಎಲ್ಲ ಕ್ರೀಡೆಗಳಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಬರುವ ದಿನಮಾನದಲ್ಲಿ 12 ಎಕರೆಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಕ್ರಿಕೆಟ್ಗೆ ಕ್ರೀಡಾಂಗಣ ಆಗತ್ತೆ ಅನ್ನುವಂಥದ್ದು ಅವ್ರು ಮಾತಾದರೆ. ಇನ್ನೊಬ್ಬರಿದ್ದಾರೆ ನಮ್ಮ ಅಕ್ಕಿಯವರು ಏನು ಹೇಳ್ತಾರೆ ತಾವು? ಸರ್, ನಮ್ಮ ಈ HK ಪಾಟೀಲ್ ಸಾಹೇಬ್ರ
ಕೃಷ್ಣಗೌಡ ಪಾಟೀಲ್ ಅವರ ಈ ಒಂದು ಕ್ರೀಡಾ ಈ ಕ್ರಿಕೆಟ್ ಟೂರ್ನಾಮೆಂಟು ಬಹು ಚೆನ್ನಾಗಿ ನಡೀತಾ ಇದೆ. ಏನಂದ್ರೆ ಯಾರೂ ನಾ ಕಡಿಮಿಲ್ಲ ನೀ ಕಡಿಮಿಲ್ಲ ಅನ್ನೋ ಹಂಗೆ ಸೂಪರ್ ಓವರನ್ನು ಆಡುವಂಥ ಲೆವೆಲ್ಗೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಮೊನ್ನೆ ಕೂಡ ಆಡಿದ್ದಾರೆ. ಇಲ್ಲಿ ಆಡುವಂಥ ಆಟ ಏನಾಗಿದೆ ಅಂದರೆ ದಸರಾ ಕ್ರೀಡಾಕೂಟವನ್ನು ಮೀರಿಸುವಂಥ ಆಟ ಆಗಿದೆ. ಮುಂದಿನ ದಿನಮಾನದಲ್ಲಿ ದಸರಾ ಕ್ರೀಡಾಕೂಟವನ್ನು ನಮ್ಮ ಗದಗಿನವರೇ ನಾವೇನು ಕಡಿಮೆ ಇಲ್ಲ ಅನ್ನೋ ಹಂಗೆ ಆಡ್ತಾರೆ. ಹಂಗೆ ನಮ್ಮ ಹುಡುಗರು ತಯಾರಾಗ್ಯಾರ. ಇದು ಒಂದು ಒಳ್ಳೆಯ ಕ್ರೀಡಾಕೂಟ ಆಗೈತಿ. ಇದನ್ನು ಆಯೋಜನೆ ಮಾಡಿದ ನಮ್ಮ ಕೃಷ್ಣಗೌಡ ಪಾಟೀಲ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಇದು ಅಕ್ಕಿಯವರ ಮಾತು. ದಸರಾ ಕ್ರೀಡಾಕೂಟದಲ್ಲಿ ಕೂಡ ನಮ್ಮವರು ಅವರ ಕೀರ್ತಿ ಪಸರಿಸಬೇಕು ಅನ್ನುವಂಥದ್ದು ಅಕ್ಕಿಯವರ ಮಾತಾದರೆ ಅಶೋಕ್ ರವರಿದ್ದಾರೆ. ತಾವೇನು ಹೇಳ್ತೀರಿ? ಸರ್, ಇವತ್ತಿನ ಈ KH ಪಾಟೀಲ್ ಕ್ರೀಡಾಂಗಣ ಇದು ಕ್ರಿಕೆಟ್ ಸೀಸನ್ 2ರಲ್ಲಿ ಎಲ್ಲ ಯುವಕರಿಗೂ ಒಳ್ಳೆಯ ಒಂದು ಆದ್ಯತೆಯನ್ನು ಕೊಟ್ಟಂತಾಗಿದೆ. ಅದೇ ಥರನಾಗಿ ಮತ್ತು ಸಿಟಿಯಲ್ಲಿ ಪ್ರತಿಭೆಗಳು ಹೊಮ್ಮುವುದನ್ನು ನಾವು ನೋಡ್ತಿದ್ವಿ. ಅದೇ ರೀತಿ ಈಗ ನಮ್ಮ ಕೃಷ್ಣೇಗೌಡರು ಬಂದ ಮೇಲೆ ಅಂತಿ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಒಂದು ಆಶಾಕಿರಣವಾಗಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ಗ್ರಾಮೀಣ ಭಾಗದಲ್ಲಿ ಯುವಕರು ಸಾಕಷ್ಟು ಕ್ರೀಡೆಯೊಳಗೆ ಮುಂದಿದ್ದಾರೆ. ಆದರೆ ಅವರು ಬೆಳಕಿಗೆ ಬರ್ತಿದ್ದಿಲ್ಲ. ಇಂಥದ್ದೊಂದು ಇವತ್ತು ಈ ಪಂದ್ಯವನ್ನು ಹಮ್ಮಿಕೊಂಡಿದ್ದಕ್ಕೆ ಇಲ್ಲಿ ಗ್ರಾಮೀಣ ಭಾಗದವರಿಗೂ ಅವಕಾಶ ಸಿಕ್ಕಿದ್ದಕ್ಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಎಂತೆಂಥ ಪ್ರತಿಭೆಗಳದ ಅನ್ನೋದನ್ನು ಈ ಒಂದು ಆಟದಿಂದ ಹೊರಹೊಮ್ಮುವಂಥ ಇದೊಂದು ವ್ಯವಸ್ಥೆ ಆಗಿದೆ. ಅದಕ್ಕೆ ನಾವು ಕೃಷ್ಣೇಗೌಡರಿಗೆ ಎಲ್ಲ ಯುವಕರ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡುತ್ತೇನೆ. ಕೇವಲ ನಗರ ಭಾಗದಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳೇ ಅಷ್ಟೇ ಅಲ್ಲ, ಇವನ್ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೂ ಕೂಡ ಕೃಷ್ಣೇಗೌಡರು ಇಂಥದ್ದೊಂದು ಕ್ರಿಕೆಟನ್ನು ಆಯೋಜನೆ ಮಾಡುವ ಮೂಲಕ ಸೂಕ್ತ ಮತ್ತು ಉತ್ತಮ ಸ್ತುತ್ಯಾರವಾಗಿರುವಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ, ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ.